ಸೊ ಸರ್, ಬಟ್ ಈಗ ಟಾಕಿಂಗ್ ಅಬೌಟ್ ದ ಸಿಸ್ಟಮ್, ಎಷ್ಟೋ ಜನ ಇವಾಗಿನ ಕಾಲದಲ್ಲಿ ಅವರು ಚೇಂಜನ್ನ ತರಬೇಕು ಅಂತ ಹೇಳ್ತಾರೆ, ಬಟ್ ಚೇಂಜನ್ನ ತರೋದಕ್ಕೆ ರೆಡಿ ಇಲ್ಲ. ದೇ ಆರ್ ನಾಟ್ ರೆಡಿ ಟು ಟೇಕ್ ದ ಆ್ಯಕ್ಷನ್, ಬಟ್ ಎವ್ರಿಬಡಿ ವಾಂಟ್ಸ್ ಟು ಬ್ರಿಂಗ್ ಅ ಚೇಂಜ್. ಯಾವ ಚೇಂಜ್ ಅಂತ ಮೋಸ್ಟ್ ಇಂಪಾರ್ಟೆಂಟ್ಲಿ ಯು ಶುಡ್ ಅಂಡರ್ಸ್ಟ್ಯಾಂಡ್. ಇವತ್ತು ಬದಲಾವಣೆ ತರಬೇಕಂದ್ರೆ ಅದು ಸಾಮಾಜಿಕ ಬದಲಾವಣೆ ವಿಚಾರದಲ್ಲಿ ಯಾರು ಪ್ರಿನ್ಸಿಪಲಲ್ಲಿ ಏನಾದರೂ ಒಂದು ಬಿಲ್ ಇಂಟ್ರಡ್ಯೂಸ್ ಮಾಡಬೇಕು, ಬಟ್ ನೋ ಬಡಿ ಈಸ್ ಇಂಟ್ರೆಸ್ಟೆಡ್ ಇನ್ ದಟ್ ಬೆನಿಫಿಟ್ ಆಫ್ ದಟ್ ಬಿಲ್ ಗೋಸ್ ಟು ಎವ್ರಿಬಡಿ. ಇವತ್ತು ನನಗೇನಿದೆ ಅನ್ನೋದು ಭಾಳ ಮುಖ್ಯವಾದದ್ದು. ಯಾವುದೇ ಒಂದು ನಿರ್ಧಾರ ಮಾಡಬೇಕಾದ್ರೆ ಅದರಲ್ಲಿ ನನಗೇನಿದೆ ಅಂತ. ಇವಾಗ ನೋಡಿ, 5 ಯೋಜನೆಗಳನ್ನು ಮಾಡಿದ್ರು, ಅದರಲ್ಲಿ ಭಾಳಷ್ಟು ಹಣ 52,000 ಕೋಟಿ ಏನೋ ವರ್ಷಕ್ಕೆ ಖರ್ಚಾಗ್ತದೆ ಅಂತ, ಅದಕ್ಕಿಂತ ಜಾಸ್ತಿ ಇರ್ಬೋದು. ಅದರಿಂದಾಗಿ ಬೇರೆ ಯೋಜನೆಗಳಿಗೆ ಹಣ ಇಲ್ಲದೆ ಹೋಗಿದೆ. ಆದರೆ ಅದೇ ಸಮಯದಲ್ಲಿ ತಮ್ಮ ಸಂಬಳವನ್ನು ಡಬಲ್ ಮಾಡಿದ್ದಾರೆ ಆ ನಿರ್ಧಾರ ತಗೊಳ್ಳುವವರು. ಅದರಿಂದಾಗಿ ನಾನು ಯಾವಾಗಲೂ ಏನು ಹೇಳ್ತಾ ಇದ್ದೇನೆ ಅಂದರೆ, ನಿರ್ಧಾರಕ್ಕೆ ಬರುವುದವರು ಇವತ್ತು ಅದರಲ್ಲಿ ನನಗೇನಿದೆ ಅನ್ನೋದಕ್ಕೆ ಮಾತ್ರ ಅಂತ. ಇಲ್ಲದೇ ಇದ್ರೆ ಬಹಳಷ್ಟು ಯೋಜನೆಗಳು ಒಳ್ಳೆಯ ಯೋಜನೆಗಳಂತ ನಾನು ಹೇಳ್ತೇನೆ, ಆದರೆ ಅದು ಒಂದು ಹೋಪ್ ಅಷ್ಟೇ. ಯಾಕಂದ್ರೆ ಅದಕ್ಕೆ ಬೇಕಾದಂಥ ಸೌಲಭ್ಯಗಳು, ಆರ್ಥಿಕ ಸೌಲಭ್ಯಗಳು ಇಲ್ಲ. ಅದಕ್ಕೆ ಇವಾಗ ಏನು ಮಾಡಿದ್ದಾರೆ, ಇನ್ನೊಂದು ಇದನ್ನು ತಗೊಂಡು ಅವ್ರಿಗೆ ಕೊಡ್ತಾ ಇದ್ದಾರೆ. ಇವಾಗ ಯೋಜನೆ ತಗೊಳ್ಳಿ, ಎಲೆಕ್ಟ್ರಿಸಿಟಿ ಫ್ರೀ ಅಂತ ಕೊಡ್ತಾ ಇದ್ದಾರೆ. ಅದಕ್ಕೆ ಬೇಕಾದ ಎಕ್ಸೆಸ್ ಹಣ ಯಾರು ಕೊಡುವುದು? ಮಿಕ್ಕಿದವ್ರಿಗೆ ಜಾಸ್ತಿ ಮಾಡಿದ್ದಾರೆ. ಕರೆಕ್ಟ್. ಅದೇ ಬಸ್ಸಲ್ಲಿ ಹೆಂಗಸರಿಗೆ ಫ್ರೀ ಅಂತ ಮಾಡಿದ್ದಾರೆ, ಇವಾಗ ಮಕ್ಕಳಿಗೂ ಫ್ರೀ ಅಂತ, ಸ್ಟೂಡೆಂಟ್ಸ್ ಎಲ್ರಿಗೂ ಫ್ರೀ ಅಂತ ಮಾಡ್ತಾರೆ. ಹಣ ಎಲ್ಲಿ ಬರ್ತದೆ? ಮಿಕ್ಕಿದವ್ರಿಗೆ ಜಾಸ್ತಿ ಮಾಡಿದ್ದಾರೆ. ಇದೇ ರೀತಿ ಒಂದು ಕೈಯಿಂದ ತಗೊಂಡು ಇನ್ನೊಂದು ಕೈಗೆ ಕೊಡುವುದು, ಸರ್ಕಾರದಿಂದ ತಗೊಂಡು ಕೊಡಕ್ಕೆ ಅವ್ರ ಹತ್ರ ಇಲ್ಲ. ಇದೇನು ಪ್ರಯೋಜನ? ತಮಗೆ ಬೇಕಾದಂಥ ಸೌಲಭ್ಯಗಳು. ಇವಾಗ ಪ್ರಧಾನಮಂತ್ರಿಗಳೇನೋ ಹೇಳಿದ್ದಾರೆ ಅಂತ, ಆದಷ್ಟು ಸೆಕ್ಯೂರಿಟಿ ಕಾರನ್ನೆಲ್ಲ ಕಮ್ಮಿ ಮಾಡಬೇಕಂತ. ಇಲ್ಲದೇ ಇದ್ರೆ 10-12 ಗಾಡಿಗಳು, ಒಬ್ಬರು ಮುಖ್ಯಮಂತ್ರಿಗಳು, ಇಲ್ಲದ್ರೆ ಉಪಮುಖ್ಯಮಂತ್ರಿಗಳು, ಹೋಮ್ ಮಿನಿಸ್ಟರ್ಗಳೆಲ್ಲ ಯಾಕೆ? ಕೊಲ್ಲುವವನಿದ್ರೆ ಯಾರನ್ನು ಯಾವಾಗ ಬೇಕಾದರೂ ಕೊಲ್ಬಹುದಿತ್ತು. ಜಾನ್ ಎಫ್ ಕೆನೆಡಿಯನ್ನ 100 ಮೀಟರ್ ದೂರದಿಂದ ಕೊಂದರು. ಕರೆಕ್ಟ್. ಅದೇ ರೀತಿ ನಮ್ಮ ಪ್ರಧಾನಮಂತ್ರಿಗಳು ಕಾರಿಂದ ಇಳಿದ್ಬಿಟ್ಟು ಹಿಂಗೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆ ಸಭೆಯಲ್ಲಿ ಯಾರಾದ್ರೂ ಕೊಲ್ಲಕ್ಕೆ ಸಾಧ್ಯ ಇಲ್ಲ. ಹಣೆ ಬರದಲ್ಲಿ ಬರೆದದ್ದು ಖಂಡಿತ ಹಾಗೇ ಆಗ್ತದೆ. ಅದಕ್ಕೆ ಆಡಂಬರ ಬೇಡ ಸರ್. ಬಟ್ ಆಸ್ ಅ ಸಿಟಿಸನ್ ಆಫ್ ದ ಡೆಮೋಕ್ರೆಟಿಕ್ ಕಂಟ್ರಿ, ಈ ಸಿಸ್ಟಮ್ ಅಲ್ಲಿ ನಾವು ಹೇಗೆ ಕಾಂಟ್ರಿಬ್ಯೂಟ್ ಮಾಡ್ಬೋದು ಟು ಹೌ ಕ್ಯಾನ್ ವಿ ಬಿ ಅ ಬೆಟರ್ ಸಿಟಿಸನ್? ದೊಡ್ಡ ಸಮಸ್ಯೆ ಅಂದ್ರೆ ಈ ಸಮಾಜದ ಆಸೆಗಳು. ಇವಾಗ ನೋಡಿ, ಹಿಂದೆ ಒಂದು 50 ವರ್ಷದ ಹಿಂದೆ ಒಬ್ಬ ಚುನಾವಣೆಗೆ ನಿಲ್ತಾನೆ ಅಂದ್ರೆ ಆತ ಜನತಾ ಸೇವೆಗೆ ಬರ್ತಾ ಇದ್ದ. ಆತನಿಗೆ ಯಾವಾಗ ಸಂಬಳ ಇರಲಿಲ್ಲ, ₹1 ಸಂಬಳ. ನನ್ನ ತಂದೆಯವರು ಪಾರ್ಲಿಮೆಂಟ್ರಿ ಮೆಂಬರ್ ಆಗಿದ್ದಾಗ ಅವ್ರಿಗೆ ಯಾವ ಸಂಬಳ ಇರಲಿಲ್ಲ. ಅಲೆವೆನ್ಸಸ್ ಅಂತ ಬೇರೆ ಕೊಡ್ತಾ ಇದ್ರು, ಅದು ಬೇರೆ ವಿಚಾರ. ಇದು ಇವತ್ತು ಆಗಲ್ಲ. ಇವತ್ತು ಒಬ್ಬ MLA ಸಂಬಳ ಹೈಕೋರ್ಟ್ ಜಡ್ಜಿಗಿಂತ ಜಾಸ್ತಿ ಇದೆ. ಅವ್ರಿಗೆ ಯಾವ ವಿದ್ಯಾರ್ಹತೆ ಬೇಡ. Everybody is available for contesting elections and getting elected and becoming a minister, and how much money they earn as a minister. ನಾನು ಬೇಡ ಅನ್ನಲ್ಲ, ಆದರೆ ಸ್ವಲ್ಪ ಮಿಕ್ಕಿದವರನ್ನು ನೋಡ್ಕೊಳ್ಳಿ. ಅವ್ರಿಗೆ ಎಷ್ಟು ಬೇಕು, ಅವ್ರಿಗೆ ಏನಾಗಬೇಕು, ಅವ್ರು ಕಷ್ಟದಲ್ಲಿದ್ದಾರೆ, ಅವ್ರು ಹುಟ್ಟುವಾಗಲೇ ಅವ್ರಿಗೆ ಜಮೀನು ಇರಲಿಲ್ಲ, ಅದಿರಲಿಲ್ಲ, ಇದಿರಲಿಲ್ಲ, ಅಂಥವ್ರಿಗೆ ನೀವು ಸಹಾಯ ಮಾಡಬೇಕಂದ್ರೆ ಮಾಡಬೇಡಿ, ಸುಮ್ಮನೆ ಕೂತ್ಕೊಳ್ಳಿ. ಮಾಡುವುದಿದ್ರೆ ಸ್ವಲ್ಪ ಮೊದಲು ಅವ್ರಿಗೆ ಕೊಟ್ಟು ಉಳಿದದ್ರಲ್ಲಿ ನೀವು ಇಟ್ಕೊಳ್ಬೇಕಾದ್ರೆ. ಇವತ್ತು ಹಂಗಲ್ಲ, ನನ್ ಕೊಟ್ಟು ಏನು ಉಳಿತದೆ ಅದು ಅವ್ರಿಗೆ ಹೋಗ್ಬೇಕು ಅನ್ನೋದು ಭಾವನೆ. ಇಲ್ಲ ಇದ್ರೆ ವರ್ಷದಲ್ಲಿ ಒಂದು 200 ದಿವಸ ಅವರು, 200 ಇರಕ್ಕಿಲ್ಲ, ಆದ್ರೆ ನಾನು ಹೇಳ್ತೇನೆ 200 ದಿವಸ ಅಸೆಂಬ್ಲಿಗೆ ಹೋಗ್ತಾರೆ. ಅದಕ್ಕೆ ಹೋಗೋದಂತ ಸ್ಟ್ಯಾಟಿಸ್ಟಿಕ್ಸ್ ನನ್ನ ಹತ್ರ ಇದೆ, ಎಷ್ಟು ಜನರು ಹೋಗಲ್ಲ ಅಂತ. ಅವ್ರಿಗೆ ಈ ತಿಂಗಳು ಸಂಬಳ ಯಾಕೆ? 2 ತಿಂಗಳು 3 ತಿಂಗಳು ವರ್ಷದಲ್ಲಿ ಕೆಲಸ ಮಾಡೋರು ಇದ್ರೆ 12 ತಿಂಗಳು ಯಾಕೆ ನೀವು ಸಂಬಳ ಕೊಡಬೇಕು? ಹೌದು. ಈ ಹುದ್ದೆಯಲ್ಲಿ ಚುನಾವಣೆಯಲ್ಲಿ ಸಂಬಳ ಕೊಡ್ತೇವೆ ಅಂತ ಭರವಸೆ ಮಾಡಿದ್ದಲ್ಲ, ಅದು ತದನಂತರ ಮಾಡಿಕೊಂಡದ್ದು. ಸೊ ಇವಾಗ ಏನಂದ್ರೆ ಇದೊಂದು ವೃತ್ತಿ ಆಗಿದೆ. ಆ ವೃತ್ತಿಯಲ್ಲಿ MLA ಆದ ನಂತರ ಮಂತ್ರಿ ಆದರೆ ಅದಕ್ಕೆ ಜಾಸ್ತಿ ಇದೆ. MLA ಆಗಿ ಮಂತ್ರಿ ಆಗದೇ ಇದ್ದು ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಚೇರ್ಮನು, BDA ಚೇರ್ಮನು, ಅದಕ್ಕೆ ಇನ್ನೊಂದು ಜಾಸ್ತಿ ಸಂಬಳ ಇದೆ. ಹೌದು. ಏನು ಅರ್ಥ ಇದೆ ಅಂದ್ರೆ, ಇವರು ಈ MLA ಜನತಾ ಪ್ರತಿನಿಧಿ ಆಗೋದು ತಮ್ಮ ಲಾಭಕ್ಕೆ ತಾನೆ. ನಾಳೆ ನೀವು ಹೇಳಿ ಅವ್ರಿಗೆ ಯಾವ ಸಂಬಳ ಇಲ್ಲ, ಯಾವ ಟ್ರಾನ್ಸ್ಪೋರ್ಟೇಷನ್ ಇಲ್ಲ, ಏನಿಲ್ಲ ಅಂತ ಹೇಳಿದ್ರೆ ಎಷ್ಟು ಜನ ಚುನಾವಣೆಗೆ ಬರ್ತಾರೆ ನೋಡಿ? ಯಾರು ಬರೋದಿಲ್ಲ. ಬರ್ತಾರೆ ಯಾರು? ಅಕ್ರಮವಾಗಿ ಮಾಡಕ್ಕೆ, ನಿರ್ಧಾರ ತಗೊಳ್ಬೇಕಂತ ಹುದ್ದೆಗೆ ಬರ್ತಾರೆ.
ಸಿಗ್ನೇಚರ್ ಹಾಕೋದಕ್ಕೆ ಅವ್ರಿಗೆ ಬೇಕಾಗಿದ್ದ ಅವ್ರಿಗೆ ಬೇಕಾಗಿದ್ದಂಗೆ. ಹಾ. ದಿಸ್ ಇಸ್ ದ ಹೋಲ್ ಪ್ರಾಬ್ಲಮ್. ನನ್ನ ಅನಿಸಿಕೆಯಲ್ಲಿ ಈ ಚುನಾವಣೆಗೆ ನಿಲ್ಲುವವರು, ಜನತಾ ಪ್ರತಿನಿಧಿ ಆಗುವವರು ಆ ಹುದ್ದೆಯಿಂದ ನನಗೇನು ಬರ್ತದೆ ಅಂತ ಇದು ಮಾಡಬಾರ್ದು. ಕೊಡುವುದಿದ್ರೆ ಕೊಡಿ. ಏನೂ ಇಲ್ದವನು ಬರ್ತಾನೆ, ಅವನಿಗೆ ಊರಿಂದ ಬೆಂಗಳೂರಿಗೆ ಬರಬೇಕು, ಬೆಂಗಳೂರಲ್ಲಿ ಇರೋಕ್ಕೆ ಏನಾದರೂ ಇರಬೇಕು, ಅದು ಕೊಡಿ. ಅಲೋವೆನ್ಸಸ್ ಕೊಡಿ. ಆದರೆ ಸಂಬಳ ಅಂತ ಕೊಡಬೇಡಿ. ಅದು ಪ್ರತಿ ಸಲ ಡಿಯರ್ನೆಸ್ ಅಲವೆನ್ಸ್ ಜಾಸ್ತಿ ಮಾಡ್ತಾರೆ, ಅದು ಜಾಸ್ತಿ ಮಾಡ್ತಾರೆ. ಏನು ಪ್ರಯೋಜನ? ಎಲ್ಲರೂ ಹೋಗ್ಬೋದಲ್ಲ. ಇದಕ್ಕೆ IAS ಕಲಿಬೇಕು ಯಾಕೆ, BE ಮಾಡಬೇಕು ಯಾಕೆ? ಏನು ಮಾಡಿದ್ರೆ ಸುಮ್ಗೆ ಅಲ್ಲಿ ಜೀವನದಲ್ಲಿ ಏನೇನೋ ಮಾಡ್ಕೊಂಡು ಬಂದು ನೆಟ್ಟಿಗೆ ಚುನಾವಣೆಗೆ ನಿಂತ್ಕೊಳ್ಳಿ. ಇವತ್ತು MBBS ಮಾಡಬೇಕಾದ್ರೆ, IAS ಮಾಡಬೇಕಾದ್ರೆ ಎಷ್ಟು ಖರ್ಚು ಮಾಡ್ತಾರೆ ಪೋಷಕರು? ಅದು ಬೇಕಾಗಿಲ್ಲ ಇವರಿಗೆ. ಕೆಲವರಿಗೆ ಇರ್ಬೋದು, ಆದರೆ ಬಹಳಷ್ಟು ಜನರಿಗೆ ಅದಿಲ್ಲ. ಸರ್, ಬಟ್ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡೋದೇ ಕಾಮನ್ ಮ್ಯಾನ್. ಹೌದು, ಕಾಮನ್ ಮ್ಯಾನ್ ಹೇಗೆ ಅದನ್ನ ಬೆಟರ್ ಇವತ್ತು ಆ ಒಂದು ದೊಡ್ಡ ನ್ಯೂನ್ಯತೆ ಇದರಲ್ಲಿದೆ ಇವತ್ತು. ಯಾಕೆಂದ್ರೆ ಚುನಾವಣೆಗೆ ಮತ ಹಾಕುವವನು ನನ್ನ ಸಮುದಾಯದವರು, ನನಗೆ ಪರಿಚಯ ಇದ್ದವರು, ನನಗೆ ಬೇಕಾಗಿದ್ದವರು, ಅವರಿಗೆ ಮತ ಹಾಕೋದು. ಯಾಕೆಂದ್ರೆ ನಾಳೆ ಅವರಿಂದ ಏನಾದರೂ ಒಂದು ಕೆಲಸ ಮಾಡಿಸ್ಕೊಳ್ಬಹುದು, ನನಗೆ ಏನಾದರೂ ಒಂದು ಲಾಭ ಆಗ್ಬಹುದು ಅನ್ನೋ ಹಿನ್ನೆಲೆಯಲ್ಲಿ ಮತದಾರರು ದೊಡ್ಡ ತಪ್ಪಿಸ್ತಾರೆ ಇದರಲ್ಲಿ. ಕರೆಕ್ಟ್. ಯಾರು ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡುವವರು, ಯಾರಿಂದ ಸಮಾಜಕ್ಕೆ ಉದ್ಧಾರ ಆಗ್ತದೆ, ಸಮಾಜದಲ್ಲಿ ಉದ್ಧಾರ ಆಗ್ತದೆ ಅಂತ ಭಾವನೆ ಇದ್ದವರು ಬಹಳ ಕಮ್ಮಿ. ಅಲ್ಲಿ ಕೂಡ ಇವನಿಂದ ನನಗೇನು ಲಾಭ ಸಿಗ್ಬೋದು ಅದೊಂದು ಬಹಳ ಮುಖ್ಯವಾದದ್ದು. ಅದಕ್ಕೆ ನಂತರ ನನ್ನ ಧರ್ಮ. ಯಾಕೆಂದ್ರೆ ಅವನು ನನ್ನ ಧರ್ಮದವನು, ನಾನು ನನ್ನ ಧರ್ಮದವನು, ನನಗೆ ಸಹಾಯ ಮಾಡ್ಬೋದು ಅಂತ. ಕರೆಕ್ಟ್. ದಿಸ್ ಇಸ್ ದ ಹೋಲ್ ಪ್ರಾಬ್ಲಮ್.